ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಕೊಡಿಗೆ ಫಾಲ್ಸ್ಗೆ. ಸೊ ಕೊಡಿಗೆ ಫಾಲ್ಸ್ ನಾವಿರೋ ಜಾಗದಿಂದ 2 ಅವರ್ 16 ನಿಮಿಷಗಳು ಮಾತ್ರ. ಸೊ 80 ಕಿಲೋಮೀಟರ್ಸ್ ರೈಡು. ನೋಡೋಣ ಹೇಗಿರುತ್ತೆ ಅಂತ. ನೀರು ತುಂಬ ಸಖತ್ತಾಗಿದೆ ಅಂತ ಹೇಳಿದ್ದಾರೆ ಅಲ್ಲಿ. ಆ ಜಾಗದ ಓನರು ಅಂಕಲ್ಲು, ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಜನ. ಸೊ ಅವ್ರು ಹೇಳಿದ್ದಾರೆ ನೀರು ಸಖತ್ತಾಗಿದೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ವೆರಿ ಎಕ್ಸೈಟೆಡ್. ಬಿಸಿಲು ಸಖತ್ತಾಗಿದೆ, ನೀರು ತಣ್ಣಕ್ಕಿರುತ್ತೆ, ಇಳಿದ್ಬಿಡೋದೆ. ನೋಡೋಣ. ಸೊ ಐ ಸಿ ಯು ಇನ್ ಸಮ್ ಟೈಮ್. ಕರ್ನಾಟಕ ಅರಣ್ಯ ಇಲಾಖೆ ಕಾಡಾನೆಗಳಿವೆ ಎಚ್ಚರಿಕೆ. ಬೇಲೂರು ಪ್ರಾದೇಶಿಕ ವಲಯ, ಉದಯವಾರ ಗ್ರಾಮ ಪಂಚಾಯತಿ. ಓಕೆ, ಕರ್ನಾಟಕ ಸರ್ಕಾರದವರು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಆನೆಗಳಿದೆ ಅಂತ. ಅದ್ರದ್ದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ನಾವು ಮಾಡಾಗಿದೆ ಲಾಸ್ಟ್ 21 ಡೇಸಲ್ಲಿ. ಸೊ ಇಲ್ಲಿತ್ತು ಸುಮಾರು ಆನೆಗಳು. ಸೊ ನಾವಿರೋ ಜಾಗದಲ್ಲೂ ಸುಮಾರು ಆನೆಗಳಿತ್ತು. ಅಂದರೆ ನಾವು ವಿಟ್ನೆಸ್ ಮಾಡಲಿಕ್ಕಾಗಿಲ್ಲ, ಬಟ್ ಸ್ವಲ್ಪ ವೀಡಿಯೋಸ್ ಆ ಕಡೆ ಈ ಕಡೆ ಹಳ್ಳಿಯವ್ರು ತೆಗೆದಿರೋದೆಲ್ಲ ನಮಗೆ ಸಿಕ್ತು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಲ್ಲ, ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಬಿಕಾಸ್ ಐ ಡೋಂಟ್ ನೋ ಎಲ್ಲಿ ಫಿಟ್ ಆಗುತ್ತಂತ. ಸೊ ಆನೆಗಳಿದೆ ಇಲ್ಲಿ. ಆನೆಗಳದ್ದು ನಾನು ತಿಳಿದ ಪ್ರಕಾರ, ಅಂದರೆ ನಾನೇನು ತಿಳ್ಕೊಂಡೆ ಅದರ ಪ್ರಕಾರ, ಆನೆಗಳದ್ದು 2 ತಂಡ ಇದೆ. ಒಂದೊಂದು ತಂಡದಲ್ಲೂ ಒಂದು 30ರಿಂದ 35 ಆನೆಗಳಿವೆ ಇಲ್ಲಿ. ಸೊ ಅದ್ರದ್ದು ಸ್ಪೆಷಾಲಿಟಿ ಏನಂದರೆ, ಆನೆಗಳು ಯಾವುದೇ ತೋಟದಲ್ಲಿ ಹೋದ್ರೂ ಆ ತೋಟ ಫುಲ್ಲು ಹಾಳು ಮಾಡುತ್ತೆ. ಫುಲ್ಲು ಕಂಪ್ಲೀಟ್ ಡಿಸ್ಟ್ರಕ್ಷನ್. ಫುಲ್ಲು ಹಾಳು ಮಾಡಿ ತುಳಿದು ಎಲ್ಲ ಎತ್ತಿ ಬಿಸಾಕಿ ಹೋಗುತ್ತೆ. ಸೊ ಅದೇ ಇದ್ರದ್ದು ಸ್ಪೆಷಾಲಿಟಿ. ಸೊ ಇನ್ನೊಂದು ಏನು ಕೇಳ್ಪಟ್ಟೆ ಅಂದರೆ, ಆನೆಗಳದ್ದು 2 ಗುಂಪು ಅಂತ ಹೇಳಿದೆ ಅಲ್ಲ, ಅದರಲ್ಲಿ ಒಂದು ಗುಂಪಲ್ಲಿ ಮರಿ ಆನೆಗಳು ತುಂಬ ಇದೆಯಂತೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಆನೆಗಳು ಸುಮಾರು ತೋಟಗಳು, ಮರಗಳು, ಗಿಡಗಳು ಎಲ್ಲವನ್ನು ಹೊಡೆದಾಕಿವೆ. ಯಾಕಂದ್ರೆ ಅದಕ್ಕೆ ಜಾಗ ಮಾಡಿಕೊಡ್ಬೇಕಲ್ಲ. ಚಿಕ್ಕ ಚಿಕ್ಕ ಆನೆಗಳಿಗೆ ಜಾಗ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅಂತ ಕಾಣುತ್ತೆ. ಸೊ ಅದರಿಂದ ದೊಡ್ಡ ದೊಡ್ಡ ಆನೆಗಳು ಜಾಗ ಮಾಡಿಕೊಡ್ತವೆ. ಸೊ ಈ ಪ್ರೊಟೆಕ್ಷನ್ ಪ್ರಾಸೆಸ್ಸಲ್ಲಿ ತುಂಬ ಹಾನಿಗಳು, ತುಂಬ ಬೆಳೆಗಳು ಹಾಳಾಗ್ತವೆ. ಸೊ ಇದೆಲ್ಲ ನಾನು ತಿಳ್ಕೊಂಡಿದ್ದು, ಮತ್ತು ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡಿದ್ದೀನಿ. ಸೊ ಈಗ ನಾವು ಮೂಡಿಗೆರೆ ಕಡೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್ ಆರ್ ದ ಸ್ಟ್ರೆಚ್. ಯಾಕೆಂದರೆ ನಾನಿಲ್ಲಿ ಸುಮಾರು ಸಲ ಬಂದಿದ್ದೀನಿ ಮತ್ತು ನನಗೆ ಈ ರೋಡ್ ತುಂಬ ಇಷ್ಟ. ದ ವೇ ಇಟ್ ಇಸ್, ಜಾಸ್ತಿ ಬಿಸಿಲಿಲ್ಲ, ಫುಲ್ ಆ ಕಡೆ ಈ ಕಡೆ ಸುತ್ತಲೂ ಮರಗಳಿವೆ. ಪ್ಲಸ್ ಇಲ್ಲಿ ಓಡಿಸೋದು ಈಸಿ ಅಲ್ಲ, ಇಟ್ ಈಸ್ ಅ ಚಾಲೆಂಜ್. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಈಗ ಎಷ್ಟು ಗಾಡಿಗಳಿವೆ, ಬರ್ತಾನೆ ಇರ್ತವೆ ಗಾಡಿಗಳು ಆ ಕಡೆ ಈ ಕಡೆ ಸ್ವಲ್ಪ. ಸೊ ನಿಮ್ಮ ಡ್ರೈವಿಂಗ್ ಮತ್ತು ರೈಡಿಂಗ್ ಸ್ಕಿಲ್ಸ್ ಇಲ್ಲಿ ಖಂಡಿತ ಟೆಸ್ಟ್ ಆಗುತ್ತೆ. ಸೊ ಯು ನೀಡ್ ಟು ಬಿ at your best when you are driving or riding in this route. ಸೊ ಇವ್ರನ್ನ ಓವರ್ಟೇಕ್ ಮಾಡಬೇಕಂದ್ರೆ ನನಗೆ ಮನ್ಸಿಗೆ ಬಂದಂಗೆ ಓವರ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ಜಾಗ ಕೇಳಿ ಆನಂತರ ಓವರ್ಟೇಕ್ ಮಾಡಬೇಕು ನಾನು. ಸೊ ದಟ್ ಈಸ್ ದ
rule which I always follow. So I need to be 200% sure. ನಾನು 200% ಶ್ಯೂರ್ ಆಗಿದ್ದರೆ ಮಾತ್ರ ನಾನು ಓವರ್ಟೇಕ್ ಪ್ರಯತ್ನ ಮಾಡೋದು, ಇಲ್ಲಾಂದರೆ ಮಾಡಬಾರ್ದು. ಸೊ ದಟ್ ಈಸ್ ಅ ರೂಲ್ ವಿಚ್ ಐ ಆಲ್ವೇಸ್ ಫಾಲೋ. ಸೊ ಈ ಥರ ಜನ ಆ ಕಡೆ ಈ ಕಡೆ ಅಡ್ಡ ಬರ್ತಾ ಇರ್ತಾರೆ ಪೆಡೆಸ್ಟ್ರಿಯನ್ಸು. ಸೊ ಖಂಡಿತ ನಾವು ನೋಡ್ಕೊಂಡು ಓಡಿಸ್ಬೇಕು, ಗಾಡಿ ರೆಸ್ಪಾನ್ಸಿಬಲಾಗಿ ಓಡಿಸ್ಬೇಕು. ಆಲ್ ಇನ್ ಆಲ್ ದಟ್ಸ್ ಇಟ್. ನೀವೊಬ್ಬರೇ ಓಡಿಸಿದ್ರು ಅಷ್ಟೇ, ನಿಮ್ಮ ಜೊತೆ ಪಿಲಿಯನ್ ಇದ್ದರೂ ಅಷ್ಟೇ, ದಯವಿಟ್ಟು ರೆಸ್ಪಾನ್ಸಿಬಲಾಗಿ ಓಡಿಸಿ, ಅದೇ ಮುಖ್ಯ. ಸ್ಪೀಡ್ ಹೋಗೋದು, ಓವರ್ಟೇಕ್ ಮಾಡೋದು, ಯಾರೋ ಹಾಂಕ್ ಮಾಡಿದ್ರೆ ಜಗಳಕ್ಕೆ ಹೋಗೋದು ಮಾಡೋ ಅವಶ್ಯಕತೆ ಇಲ್ಲ. ನೀವೇ ನೋಡಿ ಹೆಂಗಿದೆ ನೋಡಿ, ರೋಡ್ ಸಖತ್ತಾಗಿದೆ. ಇಲ್ಲಿ ತುಂಬ ಜನ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಸೊ ಧರ್ಮಸ್ಥಳದ ಕಡೆಗ ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಧರ್ಮಸ್ಥಳದ ಕಡೆಗೆ ಹೋಗ್ತಾ ಇದ್ದಾರೆ. ಏನೋ ಜಾಮ್ ಇರೋಂಗಿದೆ. ಇಲ್ಲ, ದೊಡ್ಡ ಗಾಡಿ ಇದೆ, ಇವರು ಅಡ್ಡ ನಿಲ್ಲಿಸಿದ್ದಾರೆ, ಆದ್ದರಿಂದ ಜಾಮ್ ಇದೆ ಹೊರತು ಇನ್ನೇನಿಲ್ಲ. ಸೊ ನೋ ಇಶ್ಯೂಸ್, ಲೆಟ್ಸ್ ಕಂಟಿನ್ಯೂ. ಶಿವರಾತ್ರಿ ಇನ್ನೇನು ಬಂತು. ಸೊ ಆದ್ದರಿಂದ ಇವರೆಲ್ಲ ಧರ್ಮಸ್ಥಳದ ಕಡೆ ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಸೊ ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಬರೆದಿತ್ತು ಶಿರಾಡಿ ಘಾಟಲ್ಲಿ ಪಾದಯಾತ್ರಿಗಳು ಈ ದಾರಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗುತ್ತಿರುತ್ತಾರೆ, ಆದ್ದರಿಂದ ದಯವಿಟ್ಟು ಪಾದಚಾರಿಗಳನ್ನು ಗಮನವಿಟ್ಟು ವಾಹನವನ್ನು ಚಲಾಯಿಸಿ ಅಂತ ಬರೆದಿತ್ತು. ಸೊ ದಯವಿಟ್ಟು ದಿಸ್ ಆಲ್ ಆ್ಯಡ್ಸ್, ಇದೆಲ್ಲ ಆ್ಯಡ್ ಆಗುತ್ತೆ. ಡ್ರೈವಿಂಗ್ ಮತ್ತು ರೈಡಿಂಗ್ ಇಸ್ ನಾಟ್ ಜಸ್ಟ್ ಫಾರ್ ಫನ್, ನಾಟ್ ಹಾಬಿ, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಕಮಿಂಗ್ ಬ್ಯಾಕ್, ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ರೋಡು, ಬ್ಯೂಟಿಫುಲ್. ಆ ಕಡೆ ಈ ಕಡೆ ಮರಗಳು. ಇಲ್ಲಿ ಮಾನ್ಸೂನಲ್ಲಿ ಬರಬೇಕು ನೀವು, ರಿಯಲ್ಲಾಗಿ ನೀವು ಎಂಜಾಯ್ ಮಾಡಬೇಕಂದ್ರೆ ಮಾನ್ಸೂನಲ್ಲಿ ಬರಬೇಕು. ಮಾನ್ಸೂನಲ್ಲಿ ದಿಸ್ ರೂಟ್ ಆರ್ ಈ ಗಿಡ ಮರಗಳು ಆ ಕಡೆ ಈ ಕಡೆ ಏನಿವೆ, ದ್ಯಾಟ್ ವಿಲ್ ಬಿ ಅಟ್ ಇಟ್ಸ್ ಬೆಸ್ಟ್. ಸೊ ಸಕ್ಕತ್ತಾಗಿರುತ್ತೆ. ದಟ್ ಈಸ್ ಒನ್ ಆಫ್ ದ ರೀಸನ್ ಐ ಲವ್ ದಿಸ್ ರೂಟ್. ಪ್ಲಸ್ ಸುಮಾರು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಮೂಡಿಗೆರೆಯಲ್ಲಿ ಇರೋರೆ. ಸೊ ಅದರಿಂದ ನಾವು ಈ ಕಡೆ ಬಂದು ಹೋಗಿ ತುಂಬ ಮಾಡಿದ್ದೀವಿ. ಇವತ್ತು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಯಾಕೆಂದರೆ ತುಂಬ ಪೆಡೆಸ್ಟ್ರಿಯನ್ಸ್ ಇದ್ದಾರೆ ನಾವು ಹೋಗೋ ರೂಟಲ್ಲಿ. ಸೊ ಆದ್ದರಿಂದ ನಾವು ಕಂಪ್ಲೀಟ್ ಕಾರ್ನರ್ ಮಾಡೋದಕ್ಕಾಗಲ್ಲ ಗಾಡಿ, ಯಾಕೆ ನಡೀತಿರೋರಿಗೆ ಸ್ವಲ್ಪ ಜಾಗ ಕೊಡಬೇಕು. ಆದ್ದರಿಂದ ನಾವು ಸ್ವಲ್ಪ ಸೆಂಟ್ರಿಗೆ ಬರ್ತೀವಿ. ಸೆಂಟ್ರಿಗೆ ಬರೋದ್ರಿಂದ ಏನಾಗುತ್ತೆ, ಕಟ್ ಆಗುತ್ತೆ. ಓಕೆ, ಇದು ಮಂಡಿ ಮನೆ ರಾಕ್ ಸೈಡ್ ರಿಟ್ರೀಟ್. ಸೊ ಇದು ನಮ್ಮ ಫ್ರೆಂಡ್ ಓನ್ ಮಾಡ್ತಿದ್ರು ಒನ್ಸ್ ಅಪಾನ್ ಅ ಟೈಮ್. ಸುಮಾರು ಸಲ ಬಂದ್ಬಿಟ್ಟಿದ್ದೀವಿ ನಾವಿಲ್ಲಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಪ್ಲೇಸ್ ವೇರ್ ವಿ ಯೂಸ್ ಟು ರೆಗ್ಯುಲರ್ಲಿ ಹ್ಯಾಂಗ್ ಔಟ್. ಈ ಕಡೆ ಬಂದರೆ ಇಲ್ಲಿ ತುಂಬ ನಾವು ಆಫೀಸಿಂದ ಫ್ರೆಂಡ್ಸ್, ಫ್ಯಾಮಿಲಿ ತುಂಬ ಸತಿ ಬಂದಿದ್ದೀವಿ. ಇಲ್ಲಿ ಹ್ಯಾಂಗ್ ಔಟ್ ಮಾಡಿದ್ದೀವಿ, ಪಾರ್ಟಿ ಮಾಡಿದ್ದೀವಿ, ಸ್ಟೇಗೆ ಬಂದಿದ್ದೀವಿ ಜನರಲ್ ಆಗಿ. ಇಟ್ಸ್ ಆ್ಯಬ್ಸಲ್ಯೂಟ್ಲಿ ನೈಸ್, ವೆರಿ ನೈಸ್ ಪ್ಲೇಸ್. ಇಫ್ ಯು ವಾಂಟ್ ಟು ವಿಸಿಟ್ ಯು ಕ್ಯಾನ್ ಕಮ್. ಬಟ್ ಈಗ ನಮ್ಮ ಫ್ರೆಂಡ್ ನೋಡ್ತಾ ಇಲ್ಲ ಅದನ್ನ, ಆ ಜಾಗನ ಅವನ ಅಂಡರಲ್ಲಿಲ್ಲ. ಸೊ ಅದರಿಂದ ಬೇರೆಯವರು ಅದನ್ನ ನಡೆಸ್ತಾ ಇದ್ದಾರೆ. ಬಟ್ ಇಟ್ಸ್ ಸ್ಟಿಲ್ ಅ ನೈಸ್ ಪ್ಲೇಸ್, ನೆವರ್ ಮೈಂಡ್, ಯು ಕ್ಯಾನ್ ಗೋ. ಓಕೆ, ನಾವೀಗ ಮೂಡಿಗೆರೆ ಟೌನ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ 1 hour ರೈಡ್ ಇದೆ. ಸೊ ನಾವು ಅಲ್ಲಿ ಹೋಗೋಷ್ಟರಲ್ಲಿ 1:30 ಆಗಿರುತ್ತೆ. ಸೊ ಎಷ್ಟು ಕಿಲೋಮೀಟ್ರ್ ಅಂತ ಕೇಳ್ತೀರಾ? ಓಕೆ, ಇನ್ನು 39 ಕಿಲೋಮೀಟ್ರು. ಬಟ್ ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದೆ. ಯಾಕಂದರೆ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಲ್ಲೇ ನಿಲ್ಸಿರ್ತಾರೆ ಊಟಕ್ಕೆ, ನೀರು ಕುಡಿಯೋಕ್ಕೆ, ತಿಂಡಿಗೆ, ಅದಕ್ಕೆ. ಸೊ ಅದು ಕೂಡ ಫ್ಯಾಕ್ಟರ್ ಆಗುತ್ತೆ. ಸೊ ನೋಡೋಣ, ನಮ್ಗೆ ಹೋಗೋ ಅರ್ಜೆಂಟ್ ಅಂತೂ ಖಂಡಿತ ಇಲ್ಲ. ಸೊ ಎಷ್ಟು ಸೇಫಾಗಿ, ಎಷ್ಟು ಆರಾಮಾಗಿ ಹೋಗ್ಬೋದೋ ಅಷ್ಟು ಆರಾಮಾಗಿ ಹೋಗ್ತೀವಿ. ಓಕೆ, ಇದು ಮುದ್ರಾ ಮನೆ ಕಾಫಿ ತುಂಬ ಫೇಮಸ್ಸು.
ಮೂಡಿಗೆರೆ ಕಾಫಿ ಅಂತಂದರೆ ನೀವು ಈ ಕಡೆ ಇಲ್ಲಿ ಬಂದರೆ ಅವ್ರ ಫ್ಯಾಕ್ಟ್ರಿಗಲ್ಲಿ ಹೋಗಿ ನೀವು ಕಾಫಿ ಪೌಡರ್ ತೊಗೋಬೋದು, ಅಥವಾ ಎನಿ ಶಾಪ್ ಮೂಡಿಗೆರೆಯಲ್ಲಿ ನಿಮಗೆ ಸಿಗ್ಬೋದು. ಸೊ ದಯವಿಟ್ಟು ತೊಗೊಳ್ಳಿ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಸುಮಾರು ಗಾಡಿಗಳು ಈ ರೋಡಲ್ಲಿ. ಸೊ ದಟ್ ಈಸ್ ದ ಮೇನ್ ಚಾಲೆಂಜ್ ಆಫ್ ರೈಡಿಂಗ್ ಆರ್ ಡ್ರೈವಿಂಗ್ ಇನ್ ದಿಸ್ ಪ್ಲೇಸ್. ಈಗ ನಾವು ಕೊಡಿಗೆ ಫಾಲ್ಸ್ ಕಡೆ ಡಿವಿಯೇಷನ್ ತೊಗೊಂಡಿದ್ದೀವಿ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿನಿಕ್ ರೂಟ್ಸ್ ಐ ಹ್ಯಾವ್ ಎವರ್ ಬೀನ್. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ಕರ್ವ್ಸ್ ಅಂದರೆ ಇಲ್ಲಿ ಸೂಪರ್. ಇನ್ನು 20 ಕಿಲೋಮೀಟ್ರ್ ಇದೆ, 41 ಮಿನಿಟ್ಸ್. ಸೊ ಇಲ್ಲಿರೋ ಕರ್ವ್ಸು ಒಂಥರ ಸಖತ್ತು ಚಾಲೆಂಜಿಂಗ್ ಆಗಿದೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಯು ಹ್ಯಾವ್ ಟು ಕಮ್ ಟು ದಿಸ್ ಪ್ಲೇಸ್ ಡ್ಯೂರಿಂಗ್ ದ ಮಾನ್ಸೂನ್. ಮಳೆಗಾಲದಲ್ಲಿ ಬಂದರೆ ಮಾತ್ರ ದಿಸ್ ಈಸ್ ಎ ಟ್ರೀಟ್ ಟು ಯುವರ್ ಐಸ್. ಗೋಪ್ರೋ ಇದನ್ನೆಲ್ಲ ಕ್ಯಾಪ್ಚರ್ ಮಾಡೋದು ಡೌಟೇ, ಬಟ್ ನೀವು ಇಲ್ಲಿ ಬರಬೇಕಂದ್ರೆ ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದೆಲ್ಲ ಮಲೆನಾಡಿನ ಒಂದು ಪಾರ್ಟ್. ಇದು ನಾನು ಮುಂಚೆನೇ ಹೇಳಿದ್ದೀನಿ, ಮಲೆನಾಡು ಈಸ್ ದ ಬೆಸ್ಟ್. ನಮ್ಮ ಕರ್ನಾಟಕದಲ್ಲಿ ನೀವು ಮಲೆನಾಡು ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ನೋಡಬೇಕು. ನೀವಿಲ್ಲಿ ನೋಡ್ಬೋದು ಏನು ಕೂಲಾಗಿದೆ ಅಂತ. ವಾವ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ವಾವ್, ಲುಕ್ ಎಟ್ ದ ಟ್ರೀಸ್. ಮರಗಳನ್ನ ನೋಡಿ ಎಷ್ಟು ಎತ್ತರ ಇವೆ ಅಂತ.